ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇವತ್ತಿನ ಪ್ರಮುಖ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಯುದ್ಧ ಭೂಮಿಯಲ್ಲಿ ಸಿಲುಕಿರೋ ಭಾರತೀಯರ ರಕ್ಷಣೆಗೆ ಕೇಂದ್ರ ಸರ್ಕಾರ ಆಪರೇಷನ್ ಗಂಗಾ ಹೆಸರಲ್ಲಿ ಭಾರತೀಯರನ್ನ ಏರ್ ಲಿಫ್ಟ್ ಮಾಡಲಾಗ್ತಾ ಇದೆ. ಇಲ್ಲಿವರೆಗೆ ಒಟ್ಟು 17,500 ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಕರೆತರಲಾಗಿದೆ. ನಿನ್ನೆ 1,314 ಭಾರತೀಯರು ತಾಯ್ನಾಡಿಗೆ ಸುರಕ್ಷಿತವಾಗಿ ಬಂದಿಳಿದಿದ್ದಾರೆ. ಇಂದು ಉಕ್ರೇನ್ನಿಂದ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು 2 ವಿಶೇಷ ವಿಮಾನಗಳಲ್ಲಿ ಏರ್ ಲಿಫ್ಟ್ ಮಾಡಲಾಗ್ತಾ ಇದೆ. ಆಪರೇಷನ್ ಗಂಗಾ ಕಾರ್ಯಾಚರಣೆ ಬಹುತೇಕ ಸಕ್ಸಸ್ ಆಗಿದೆ. ಯುದ್ಧ ಪೀಡಿತ ಉಕ್ರೇನ್ನಿಂದ 44 ಕನ್ನಡಿಗ ವಿದ್ಯಾರ್ಥಿಗಳು ದೆಹಲಿಗೆ ಸುರಕ್ಷಿತವಾಗಿ ಬಂದಿಳಿದಿದ್ದಾರೆ. 44 ವಿದ್ಯಾರ್ಥಿಗಳಿಗೆ ಕರ್ನಾಟಕ ಭವನದಲ್ಲಿ ತಂಗಲು ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಂಜೆ ಕನ್ನಡಿಗ ವಿದ್ಯಾರ್ಥಿಗಳು ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ಡೈಲಿ ಬಾಂಬಿಂಗ್ ಆಗ್ತಿತ್ತು, ಶೆಲ್ಲಿಂಗ್ ಆಗ್ತಿತ್ತು, ತುಂಬ ಸೌಂಡ್ಗಳು ಕೇಳಿಸ್ತಾ ಇತ್ತು. ಯಾರೊಬ್ಬರು ಹೊರಗಡೆ ಹೋಗೇ ಇರಲಿಲ್ಲ. ಏನೇ ಇದ್ದರೂ ಕೆಲವರು ಸೀನಿಯರ್ಸ್ ಮಾತ್ರ ಅದು ಊಟಕ್ಕೆ ತಗೊಬರೋದಕ್ಕೆ ಅಂತ ಮಾತ್ರ ಹೊರಗಡೆ ಹೋಗಿ ಒಳಗಡೆ ಬರ್ತಿದ್ರು ಅನ್ನೋದು ಬಿಟ್ಟರೆ ಯಾರೂ ಎಲ್ಲೂ ಹೊರಗಡೆ ಓಡಾಡ್ತಿರ್ಲಿಲ್ಲ. ಇಂಡಿಯನ್ ಎಂಬೆಸಿ ಕೂಡ ಅಷ್ಟೇ, ನಮಗೆ ಯಾವ ಟೈಮಲ್ಲಿ ಹೇಗೆ ರೆಸ್ಪಾಂಡ್ ಮಾಡಬೇಕು, ಹೇಗಿರಬೇಕು ಅನ್ನೋದನ್ನ ಕೂಡ ಹೇಳ್ತಾ ಇದ್ರು. ಯುದ್ಧ ಪೀಡಿತ ಉಕ್ರೇನ್ನಲ್ಲಿ ವಿದ್ಯಾರ್ಥಿಗಳ ಪ್ರಾಣವನ್ನ ಕಾಪಾಡಿದೆ ಭಾರತದ ತ್ರಿವರ್ಣ ಧ್ವಜ. ತ್ರಿವರ್ಣ ಧ್ವಜದ ಚಿತ್ರ ಹಿಡಿದು ವಿದ್ಯಾರ್ಥಿಗಳು ಬದುಕಿ ಬಂದಿದ್ದಾರೆ. ಉಕ್ರೇನ್ನಲ್ಲಿ ಸಿಲುಕಿ ತಾಯ್ನಾಡಿಗೆ ವಾಪಸ್ ಬರಲಾಗದೆ ಪರದಾಡ್ತಾ ಇದ್ರು. ಈ ವೇಳೆ ಪೇಪರ್ ಮೇಲೆ ತ್ರಿವರ್ಣ ಧ್ವಜದ ಚಿತ್ರ ಬಿಡಿಸಿ ಕಾರ್ನ ಮೇಲೆ ಧ್ವಜದ ಚಿತ್ರ ಅಂಟಿಸಿಕೊಂಡು ವಿದ್ಯಾರ್ಥಿಗಳು ಪ್ರಯಾಣಿಸಿದ್ದಾರೆ. ಭಾರತದ ಬಾವುಟ ನೋಡಿ ಉಕ್ರೇನ್ ಸೇನೆ ಗೌರವ ಕೊಟ್ಟು ದಾರಿ ಬಿಟ್ಕೊಟ್ಟಿದ್ದಾರೆ. ಅಲ್ಲಿಂದ ಪೋಲ್ಯಾಂಡ್ ಗಡಿಗೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ಈ ರೋಚಕ ಸ್ಟೋರಿಯನ್ನ ವಿದ್ಯಾರ್ಥಿಗಳೇ ಬಿಚ್ಚಿಟ್ಟಿದ್ದಾರೆ. ನಾನು ಝೆಪ್ರೋಜಿಯಲ್ಲೇ ಇದ್ದೆ. ಈ ಇನ್ಸಿಡೆಂಟ್ ನಡೆಯುವಾಗ ನಾವೆಲ್ಲ ಟಿಕೆಟ್ಸ್ ಒಟ್ಟಿಗೆ ಬುಕ್ ಮಾಡ್ಕೊಂಡಿದ್ವಿ. ಇವರಿಬ್ಬರು ಅವತ್ತು ಹೊರಟಿದ್ರು. ನಾನು ಸಮ್ ಪರ್ಸ್ನಲ್ ಪ್ರಾಬ್ಲಮಿಂದ ನಾನು ಅಲ್ಲೇ ಉಳ್ಕೊಂಡ್ಬಿಟ್ಟೆ. ಸೊ ಅವತ್ತು ನನಗೆ ಗೊತ್ತಾಯಿತು ಇನ್ಸಿಡೆಂಟ್ ಆಗಿದೆ ಕೀವಲ್ಲಿ ಏರ್ಪೋರ್ಟಲ್ಲಿ ಅಂತ. ನಾವು ಎಂಬಸಿ ಅಥಾರಿಟೀಸ್ನ ಮತ್ತು ಯೂನಿವರ್ಸಿಟಿನ ಫಾಲೋ ಅಪ್ ಮಾಡ್ತಾನೆ ಬಂದಿದ್ದೀವಿ. ಅವ್ರು ಏನು ಹೇಳ್ತಾರೋ ಅದನ್ನೆಲ್ಲ ಫಾಲೋ ಅಪ್ ಮಾಡಿದ್ದೀವಿ. ಅಲ್ಲಿಂದ ನಾವು ಬಾರ್ಡರ್ ರೀಚ್ ಆದಮೇಲಿಂದ ನಾವು ಸೇಫಾಗೆ ಬಂದ್ವಿ. ನಾನು ಎಂಬಸಿ ಅವ್ರಿಗೆ, ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ, ಸ್ಟೇಟ್ ಗೌರ್ಮೆಂಟ್ ಅವ್ರಿಗೆ ಮತ್ತು ನಮ್ಮ ಯಲಹಂಕದ MLA ಅವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. 23rd ನಮಗೆ ಫ್ಲೈಟ್ ಇತ್ತು, ನನಗೂ ರಚನಂಗೂ. ನಾವು ಆಗಲೇ ಕೀ ಬಿಟ್ಟಿದ್ವಿ. ಸೊ ಅದೇ ನಮ್ಮ ಪ್ರಾಬ್ಲಮ್ ಆಗಿದ್ದು. ಅವತ್ತು ಬಾಂಬ್ ಬ್ಲಾಸ್ಟ್ ಆಯಿತು ಕೀವಲ್ಲಿ. ನಾನು ರಚನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಅವ್ರು ಏರ್ಪೋರ್ಟಿಂದ ಸಡನ್ನಾಗಿ ಹೊರಗೆ ಹೋಗ್ರಿ ಅಂತ ಎಲ್ಲರನ್ನೂ ಕಳಿಸ್ಬಿಟ್ರು. ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆಮೇಲೆ ನಮ್ಮ ಫ್ರೆಂಡ್ ಕಾಂಟ್ಯಾಕ್ಟ್ಸ್ ಎಲ್ಲ ತೊಗೊಂಡು ನಾವು ಅಲ್ಲಿಂದ ಕೀವಲ್ಲಿ ಉಳ್ಕೊಂಡು ಆದ್ಮಿಂದ ಬೇರೆ ಕಡೆ ವೆಕೇಟ್ ಆದ್ವಿ. ಅಲ್ಲ 24 ಸ್ಟಾರ್ಟ್ ಮಾಡಿದ್ದು, ಇವತ್ತಿಗೆ ನಮ್ಮ ಜರ್ನಿ ಮುಗ್ದಿದೆ. ಎಲ್ಲ ಕಡೆ ಬದುಕೋಕ್ಕೋಸ್ಕರ ಪ್ರತಿ ಸತಿ ಟ್ರಾವೆಲ್ ಮಾಡಿದ್ದೀವಿ. ಒಂದೊಂದು ಊರಿಗೆ ಶಿಫ್ಟ್ ಆಗ್ತಾ ಊಟ ಇಲ್ಲ, ನಿದ್ದೆ ಅಂತೂ ಮಾಡೇ ಇಲ್ಲ. ನಿನ್ನೆಯಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀವಿ. ಆಸ್ ವಿ ನೋ, ಎಂಬಸಿಯಿಂದ ನಮಗೆ ಇಂಡಿಯನ್ ಫ್ಲ್ಯಾಗ್ನ ಅಟ್ಯಾಚ್ ಮಾಡಿಕೊಂಡು ನಾವು ಟ್ರಾವೆಲ್ ಮಾಡ್ಬೋದು ಅಂತ ಹೇಳಿದಾಗ ನಮ್ಮ ಹತ್ರ ಫ್ಲ್ಯಾಗ್ ಇರಲಿಲ್ಲ, ಏನೂ ಇರಲಿಲ್ಲ. ಸೊ ಮನೇಲಿದ್ದಂಥ ಕ್ರಯಾನ್ಸ್ ಏನಿತ್ತು ಅದರಲ್ಲಿ A4 ಸೈಜ್ ಶೀಟ್ಸ್ ಬರುತ್ತಲ್ಲ, ವೇಸ್ಟ್ ಜೆರಾಕ್ಸ್, ಅದನ್ನು ಪೇಸ್ಟ್ ಮಾಡಿಬಿಟ್ಟು ಕಲರಿಂಗ್ ಮಾಡಿ ಅದನ್ನು ಗಾಡಿ ಮೇಲೆ ಪೇಸ್ಟ್ ಮಾಡಿಬಿಟ್ಟು ನಾವು ಹೊರಟ್ವಿ. ಸೊ ಅದನ್ನು ತುಂಬ ಮಿಲಿಟ್ರಿ ಫೋರ್ಸಸ್ ಅವರೆಲ್ಲ ನೋಡಿ, ಯುಕ್ರೇನಿಯನ್ ಮಿಲಿಟ್ರಿ ಫೋರ್ಸಸ್ ನೋಡಿ ಗಾಡಿ ಲೈಟ್ಸ್ ಎಲ್ಲ ಆಫ್ ಮಾಡಿಕೊಂಡು ನೀವು ಟ್ರಾವೆಲ್ ಮಾಡಿ ಅಂತ ನಮಗೆ ಇದು ಕಾನ್ಫಿಡೆನ್ಸ್ ಕೊಟ್ಟರು. ಕೋಲಾದ ವಿದ್ಯಾರ್ಥಿನಿ ವರ್ಷಿತಾ ಕೂಡ ತ್ರಿವರ್ಣ ಧ್ವಜವನ್ನು ಹಿಡಿದು ಸುರಕ್ಷಿತವಾಗಿ ಮರಳಿದ್ದಾರೆ. ಉಕ್ರೇನ್ನಲ್ಲಿ ತ್ರಿವರ್ಣ ಧ್ವಜವಿಲ್ಲದೆ ಪರದಾಡಿದ ವರ್ಷಿತಾ ವೈಟ್ ಪೇಪರ್ ಒಂದರಲ್ಲಿ ಪೇಂಟಿಂಗ್ ಮೂಲಕ ತ್ರಿವರ್ಣ ಧ್ವಜ ಬರೆದು ಅದನ್ನ ಕೈಯಲ್ಲಿ ಹಿಡಿದು ದಾರಿಯುದ್ದಕ್ಕೂ ನಾವು ಭಾರತೀಯರು ಅಂತ ಹೇಳ್ತಾ ಬಂದಿದ್ದಾರೆ. ನಮ್ಮ ರಾಷ್ಟ್ರ ಧ್ವಜ ನೋಡಿ ಎಲ್ಲರೂ ಗೌರವ ಕೊಟ್ಟು ನಮ್ಮನ್ನ ಬಿಟ್ಟು ಕಳುಹಿಸಿದ್ರು ಅಂತ ವರ್ಷಿತಾ ಹೇಳಿದ್ದಾರೆ. ಸಂಸದ ಮುನಿಸ್ವಾಮಿ ವರ್ಷಿತಾಳ ಮನೆಗೆ ತೆರಳಿ ಯೋಗಕ್ಷೇಮ ವಿಚಾರಿಸಿದ್ರು. ನಾವು ಪೋಲ್ಯಾಂಡ್ ಬಾರ್ಡರ್ ಕ್ರಾಸ್ ಮಾಡುವಾಗ ನಮಗೆ ಎಲ್ಲಿ ಒಳಗಡೆ ಕರ್ಕೋತಾರೋ ಇಲ್ವೋ ಅನ್ನೋದು ಸ್ವಲ್ಪ ಭಯ ಆಗಿತ್ತು. ಸೊ ಆಗ ನಾವು ನಾವು ಮನೇಲಿ ಏನು ಮಾಡಿದ್ವಿ ಅಂದರೆ A4 ಶೀಟ್ಸಲ್ಲಿ ಪೇಂಟ್ ಮಾಡಿದ್ವಿ ಇಂಡಿಯನ್ ಫ್ಲ್ಯಾಗ್ನ. ಸೊ ಅದನ್ನು ನಾವು ಹೊರಡ್ತಿದ್ದ ಬಸ್ಗೆಲ್ಲ ಅಂಟಿಸಿದ್ವಿ. ಸೊ ಅದ್ರ ಮುಖಾಂತರ ನಮಗೆ ಯಾವುದೇ ಒಂದು ತೊಂದರೆ ಆಗಲಿಲ್ಲ. ಸೊ ಸೇಫಾಗಿ ಪೋಲ್ಯಾಂಡ್ ಬಾರ್ಡರ್ ಕ್ರಾಸ್ ಮಾಡಿದ್ವಿ. ನಾವಿನ್ನು ಒಂದು ಡೆತ್ ಆಗಿದ್ದು 9 o'clock ಅಲ್ಲಿ. ಸೊ ಅವನದು ಈ ಥರ ಡೆತ್ ಆಗಿದ್ದು ನನಗೆ ಗೊತ್ತಾಗಿದ್ದು ಅರೌಂಡ್ 10 o'clock ಅಲ್ಲಿ ಗೊತ್ತಾಯಿತು. ಆಗ ನಾನು ಅಷ್ಟೊತ್ತು ಬಾಗಲಕೋಟೆ ಜಿಲ್ಲೆಯ ಮತ್ತೋರ್ವ ವಿದ್ಯಾರ್ಥಿನಿ ಸ್ಫೂರ್ತಿ ದೊಡ್ಡಮನಿ ಸುರಕ್ಷಿತವಾಗಿ ತಾಯ್ನಾಡಿಗೆ ಹಿಂತಿರುಗಿದ್ದಾರೆ. ಕಳೆದ 2 ವರ್ಷಗಳಿಂದ ಉಕ್ರೇನ್ನ ಖಾರ್ಕಿವ್ನಲ್ಲಿ ಸ್ಫೂರ್ತಿ ದೊಡ್ಡಮನಿ MBBS ವ್ಯಾಸಂಗ ಮಾಡಿದ್ದಾರೆ.
News18 ಜೊತೆ ಮಾತನಾಡಿರೋ ವಿದ್ಯಾರ್ಥಿನಿ ಸ್ಫೂರ್ತಿ ದೊಡ್ಡಮನಿ, ಉಕ್ರೇನ್ನಲ್ಲಿ ನಾವು ತುಂಬಾ ಕಷ್ಟ ಅನುಭವಿಸಿದ್ದೇವೆ. ಊಟ ನೀರು ಸಿಗದೆ ಪರದಾಡಿದ್ದೇವೆ. ಕಳೆದ 11 ದಿನಗಳ ಕಾಲ ಹರಸಾಹಸ ಪಟ್ಟು ಸುರಕ್ಷಿತವಾಗಿ ಬಂದಿದ್ದೇವೆ. ಭಾರತ ಸರ್ಕಾರಕ್ಕೆ ಧನ್ಯವಾದ ಅಂತ ಹೇಳಿದರು. ಇನ್ನು ವಿಜಯಪುರದ ವಿದ್ಯಾರ್ಥಿನಿ ವಿವಿಧ ಉಕ್ರೇನ್ನಿಂದ ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ. ಯುದ್ಧ ಭೂಮಿಯಿಂದ ಮಗಳು ಮನೆಗೆ ಬಂದಿದ್ದಕ್ಕೆ ಪೋಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಇಲ್ಲ, ಬಟ್ ಕಂಟಿನ್ಯೂಸ್ ಆಗಿ ಒಂದು 3 ದಿನ ಆದ್ಮೇಲೆ ನಮ್ಮ ಕಡೆನೇ ಜಾಸ್ತಿ ಆಗ್ತಾ ಹೋಯ್ತು. ಸೊ ನಮಗೆ ಕರ್ಫ್ಯೂ ಅನ್ನೋದು ಹಾಕ್ಬಿಟ್ರು. ಸೊ ಕಂಟಿನ್ಯೂಸ್ ವಾರ್ ಆದ್ಮೇಲೆ ನಮ್ಮ ಯುಕ್ರೇನಿಯನ್ ಸೋಲ್ಜರ್ಸ್ ಗೆಲ್ತಾರೆ. ಸೊ ಗೆಲ್ದ ತಕ್ಷಣ ಅವರು ಕರ್ಫ್ಯೂನ ತೆಗಿತಾರೆ. ತೆಗೆದ ತಕ್ಷಣ ನಾವು ಟ್ರೈನ್ಸ್ ಬಸ್ಸಸ್ ಎಲ್ಲ ನಾರ್ಮಲ್ ಆಗಿ ಓಡಾಡಕ್ಕೆ ಸ್ಟಾರ್ಟ್ ಮಾಡಿದ್ವಲ್ಲ. ಸೊ ಆವಾಗ ನಾವು ಮತ್ತೆ ಟ್ರೈನ್ ಹಿಡ್ಕೊಂಡು ವೆಸ್ಟ್ ಬಾರ್ಡರ್ಗೆ ಹೋಗಂಗಾಯ್ತು. ಪೂರ ಪೋಲ್ಯಾಂಡ್ ಬಾರ್ಡರ್ ನಾವು ಕ್ರಾಸ್ ಮಾಡಿದ್ದಲ್ಲ. ಸೊ ನಮ್ಗೆ ಬಾರ್ಡರ್ ತನಕನೇ ಬಸ್ ಬಿಡ್ತಾರೆ, ಬಾರ್ಡರ್ನ ಕ್ರಾಸ್ ಮಾಡಿಸಲ್ಲ. ಬಟ್ 6 hours ನಾವು ಹೆವಿ ಸ್ನೋಫಾಲಲ್ಲಿ ನಿಂತ್ಕೊಂಡು ಕಂಟಿನ್ಯೂಸ್ ಆಗಿ ಚಳಿಲಿ ಎಲ್ಲ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರು, ಒಬ್ರು ಫೋನ್ ತೆಗಿತಿರ್ಲಿಲ್ಲ. ಎಂಬಸಿದವರು ಅವ್ರು ಟ್ರೈ ಮಾಡ್ತಿದ್ರು, ಬಟ್ ಬಾರ್ಡರ್ಸ್ ಅಂದರೆ 2 ದೇಶದ್ದು ಇರುತ್ತಲ್ಲ. ಸೊ ವಾರ್ 24th ಮಾರ್ನಿಂಗ್ ಅದು ಆ್ಯಕ್ಚುಲಿ ಇದು ಇಲ್ಲ, ಇನ್ಫಾರ್ಮೇಷನ್ ಏನೂ ಬಂದಿಲ್ಲ ಅಂಕಲ್ಲಿ ವಾರ್ ಆಗುತ್ತೆ ಅಂತೇಳಿ. ಸಡನ್ನಾಗಿ ಬಾಂಬಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಆ ಟೈಮಲ್ಲಿ ನಮ್ಮ ಹೆಡ್ ಏನಿದ್ರು ಅವರೆಲ್ಲ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿರಿ, ಇವ್ಯಾಕ್ಯುವೇಟ್ ಮಾಡ್ತೀವಿ ನಿಮ್ಮನ್ನ ಆ ಟೈಮ್ನಾಗ ಅಂತ ಹೇಳಿದ್ರು ಅವರು. ಆಮೇಲೆ ಸಿಚುವೇಶನ್ ವರ್ಸ್ಟ್ ಆಗಿದ್ದಕ್ಕೆ ಅವ್ರು ನಮಗೆ ಬಂಕರ್ಸಲ್ಲಿ ಹೋಗಿ ಇರಿ ಅಂತ ಹೇಳಿದರು. ಸೂಪರ್ ಮಾರ್ಕೆಟ್ಸ್ ಎಲ್ಲ ಕ್ಲೋಸ್. ಸೂಪರ್ ಮಾರ್ಕೆಟ್ಸಿಗೆ ಹೋದ್ರೂ ರಿಸ್ಕ್ ಇತ್ತು, ಯಾಕಂದರೆ ಯುಕ್ರೇನಿಯನ್ ಸೋಲ್ಜರ್ಸ್ ಎಲ್ಲ ಕಡೆನೂ ಇದ್ದರು. ಅದಾಗಿಂದನೇ ಪ್ರಾಬ್ಲಮ್ ಆಗಿತ್ತು. ಯುದ್ಧ ಪೀಡಿತ ಉಕ್ರೇನ್ನಿಂದ ಕಲಬುರಗಿ ಜಿಲ್ಲೆಯ ವಿದ್ಯಾರ್ಥಿನಿ ಪ್ರಿಯಾ ಪಾಟೀಲ್ ಸುರಕ್ಷಿತವಾಗಿ ಹಿಂತಿರುಗಿದ್ದಾರೆ. ಕಲಬುರಗಿ ನಗರದ ಬಿದ್ದಾಪುರ ಕಾಲೋನಿಯ ನಿವಾಸಿ ಪ್ರಿಯಾ ಖಾರ್ಕಿವ್ನಲ್ಲಿ ಎಂಬಿಬಿಎಸ್ ಓದ್ತಾ ಇದ್ದಾರೆ. News18 ಜೊತೆ ಮಾತನಾಡಿರೋ ಪ್ರಿಯಾ ಪಾಟೀಲ್, ಉಕ್ರೇನ್ ಯುದ್ಧದ ಭೀಕರತೆಯನ್ನು ಬಿಚ್ಚಿಟ್ಟಿದ್ದಾರೆ. ನಾವು 2 ದಿನ ಮೆಟ್ರೋ ಸ್ಟೇಷನ್, 8 ದಿನ ಬಂಕರ್ನಲ್ಲಿ ಕಾಲ ಕಳೆದಿದ್ವಿ. ಜೀವ ಭಯದಲ್ಲೇ ಖಾರ್ಕಿವ್ನಿಂದ ಪೋಲ್ಯಾಂಡ್ ಬಾರ್ಡರ್ಗೆ ಬಂದು ತಲುಪಿದ್ವಿ. ಭಾರತೀಯ ರಾಯಭಾರ ಕಚೇರಿಯ ಅಧಿಕಾರಿಗಳ ಸಹಾಯದಿಂದ ಸುರಕ್ಷಿತವಾಗಿ ತಾಯ್ನಾಡಿಗೆ ಬಂದಿದ್ದೇವೆ ಅಂತ ಹೇಳಿದ್ದಾರೆ. ಅಲ್ಲಿ ಸಿಚುವೇಶನ್ ಭಾಳ ಕ್ರಿಟಿಕಲ್ ಆಗಿತ್ತು. ಸೊ 24 ಬಾಂಬಿಂಗ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ 24, 25 ಎಲ್ಲ ಮೆಟ್ರೋ ಸ್ಟೇಷನಲ್ಲಿ ಇದ್ದೆ. ಆಮೇಲೆ ಅಲ್ಲೆಲ್ಲ ಜಾಗ ಫುಲ್ ಆಯಿತು. ಊಟ ನೀರು ಏನಾದರೂ ತರಬೇಕಂತ ಅಪಾರ್ಟ್ಮೆಂಟಿಗೆ ಹೋದಾಗೆ ಅವಾಗೆಲ್ಲ ಬರೋಕ್ಕೆ ವಾಪಸ್ ಬರಬೇಕಾದ್ರೆ ಎಲ್ಲ ಜಾಗ ಫುಲ್ ಆಗಿತ್ತು. ಆಮೇಲೆ ಲಾಸ್ಟಿಗೆಲ್ಲ ಮೆಟ್ರೋ ಸ್ಟೇಷನ್ ಗೇಟ್ಗಳೆಲ್ಲ ಕ್ಲೋಸ್ ಮಾಡ್ತಿದ್ರು, ಬಿಕಾಸ್ ಜನ ಫುಲ್ ಆಗಿದ್ದಕ್ಕೆ. ಸೊ ಆಮೇಲೆ ಮನೆ ಕೆಳಗೆ ಬಂಕರ್ ಇತ್ತು. ಸೊ ಅಲ್ಲಿದ್ದೆ. ಅಲ್ಲಿರ್ಬೇಕಾದ್ರೆ ಊಟ ನೀರು ಏನೂ ಸಿಗ್ತಿರ್ಲಿಲ್ಲ, ವಾಶ್ರೂಮ್ ಕೂಡ ಸಿಗ್ತಿರ್ಲಿಲ್ಲ. ಅದೇ ರೀತಿ ಒಂದು 7 to 8 days ಇದ್ದೆ ಬಂಕರಲ್ಲಿ. ಆಮೇಲೆ ಹಾವೇರಿಯ ನವೀನ್ ಮೃತದೇಹ ಸಿಕ್ಕಿದೆ. ಶೀಘ್ರದಲ್ಲೇ ನವೀನ್ ಮೃತದೇಹವನ್ನು ತಾಯ್ನಾಡಿಗೆ ತರಲಾಗುತ್ತೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ನವೀನ್ ಮೃತದೇಹ ತರುವ ಸಂಬಂಧ ಈಗಾಗಲೇ ವಿದೇಶಾಂಗ ಸಚಿವ ಜೈಶಂಕರ್ ಅವರ ಜೊತೆ ಮಾತನಾಡಿದ್ದೇನೆ. ನವೀನ್ ಮೃತದೇಹ ಸಿಕ್ಕಿದ್ದು ಉಕ್ರೇನ್ನ ಶವಾಗಾರದಲ್ಲಿ ಮೃತದೇಹ ಇಡಲಾಗಿದೆ. ಯುದ್ಧ ಇನ್ನೂ ನಡೀತಾ ಇದೆ. ರಾಯಭಾರಿ ಕಚೇರಿ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೇವೆ. ಮೃತದೇಹ ತರುವ ಬಗ್ಗೆ ಮಾತುಕತೆ ನಡೆಸ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ನವೀನ್ ವಿಚಾರದಲ್ಲಿ ಜೈಶಂಕರ್ ಅವರ ಹತ್ರ ಮಾತನಾಡಿದಾಗ ಮಾರ್ಚರಿಯಲ್ಲಿ ಎಂಬಾಮ್ ಮಾಡಿ ಇಟ್ಟಿದ್ದೇವೆ, ಅಲ್ಲಿ ಶೆಲ್ಲಿಂಗ್ ಆಗ್ತಾ ಇದೆ. ಅದು ನಿಂತ ತಕ್ಷಣ ತರುವಂಥ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ, ಇನ್ನೂ ಬಿಟ್ಟಿಲ್ಲ. ಮತ್ತು ಎಂಬಸಿಯು ಕೂಡ ಅವರ ಸಂಬಂಧಪಟ್ಟಂಥ ಮಾರ್ಚರಿ ಅಧಿಕಾರಿ ಜೊತೆಗೆ ಟಚ್ಚಲ್ಲಿದ್ದೇವೆ ಅನ್ನೋಂಥ ಮಾತನ್ನು ಹೇಳಿದೆ. ಹೌದು, ಮಾರ್ಚರಿ. ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಮುಂದುವರೆಸಿದೆ. ಮೈಕೋಲಾವ್ ಮಿಲಿಟರಿ ಘಟಕದ ಮೇಲೆ ರಷ್ಯಾ ಅಟ್ಯಾಕ್ ಮಾಡಿದ್ದು 8 ಯೋಧರು ಸಾವನ್ನಪ್ಪಿದ್ದಾರೆ. 19ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದ್ದು 8 ಮಂದಿ ನಾಪತ್ತೆಯಾಗಿದ್ದಾರೆ. ಇನ್ನು ಸುಮಿ ನಗರದ ಮೇಲೂ ರಷ್ಯಾ ಬಾಂಬ್ ದಾಳಿ ನಡೆಸಿದ್ದು 9 ಮಂದಿ ನಾಗರಿಕರು ಸಾವನ್ನಪ್ಪಿದ್ದಾರೆ. ಇನ್ನು ರಷ್ಯಾ ದಾಳಿಗೆ ಉಕ್ರೇನ್ನಿಂದಲೂ ಪ್ರತಿದಾಳಿ ನಡೀತಾ ಇದೆ. ರಷ್ಯಾದ ಮೇಜರ್ ಜನರಲ್ ಗೆರಸಿಮೋವ್ ಅವರನ್ನ ಉಕ್ರೇನ್ ಹತ್ಯೆಗೈದಿದೆ. ಮತ್ತೊಂದು ಕಡೆ ನಿನ್ನೆ ನಡೆದ 3ನೇ ಸುತ್ತಿನ ಸಂಧಾನ ಸಭೆಯೂ ವಿಫಲವಾಗಿದೆ. ರಷ್ಯಾ ಇಟ್ಟಿದ್ದ 4 ಬೇಡಿಕೆಗಳನ್ನು ಉಕ್ರೇನ್ ತಿರಸ್ಕರಿಸಿದೆ. 13ನೇ ದಿನವೂ ರಷ್ಯಾ ಉಕ್ರೇನ್ ಮಹಾಯುದ್ಧ ತಾರಕಕ್ಕೇರಿದೆ. 13 ದಿನದ ಯುದ್ಧದಲ್ಲಿ 17.35 ಲಕ್ಷ ಜನ ನಿರಾಶ್ರಿತರಾಗಿದ್ದಾರೆ. 2 ಲಕ್ಷ ಮಕ್ಕಳು, ಯುವಕರು ಬೀದಿ ಪಾಲಾಗಿದ್ದಾರೆ. ಯುದ್ಧದಲ್ಲಿ ಉಕ್ರೇನ್ ದೇಶದ 406 ನಾಗರಿಕರು ಅಸುನೀಗಿದ್ದಾರೆ. 38 ಮಕ್ಕಳು ಸಾವನ್ನಪ್ಪಿದ್ದು 71ಕ್ಕೂ ಹೆಚ್ಚು ಮಕ್ಕಳಿಗೆ ಗಾಯಗಳಾಗಿದೆ ಅಂತ ಅಮೆರಿಕ ಹೇಳ್ತಾ ಇದೆ. 3,000ಕ್ಕೂ ಹೆಚ್ಚು ಉಕ್ರೇನ್ ಸೈನಿಕರು ಮೃತಪಟ್ಟಿದ್ದಾರೆ ಅಂತ ರಷ್ಯಾ ಹೇಳಿದೆ. 11,000ಕ್ಕೂ ಹೆಚ್ಚು ರಷ್ಯಾ ಸೈನಿಕರ ಸಾವಾಗಿದೆ ಅಂತ ಉಕ್ರೇನ್ ಹೇಳ್ತಾ ಇದೆ. ಅಲ್ಲದೆ ರಷ್ಯಾದ 999 ಸೇನಾ ವಾಹನಗಳು, 46 ಯುದ್ಧ ವಿಮಾನಗಳು, 68 ಸೇನಾ ಹೆಲಿಕಾಪ್ಟರ್, 290 ಟ್ಯಾಂಕರ್ಗಳನ್ನು ನಾಶಪಡಿಸಿದ್ದೇವೆ ಅಂತ ಉಕ್ರೇನ್ ಹೇಳ್ತಾ ಇದೆ.
ಉಕ್ರೇನ್ ಬಿಕ್ಕಟ್ಟಿನ ಬಗ್ಗೆ ವಿಶ್ವಸಂಸ್ಥೆಯಲ್ಲಿ ಭಾರತ ಕಳವಳ ವ್ಯಕ್ತಪಡಿಸಿದೆ. ಉಕ್ರೇನ್ನಲ್ಲಿ ಮಾನವೀಯತೆ ಬಗ್ಗೆ ತಕ್ಷಣ ಗಮನ ಹರಿಸಬೇಕು ಅಂತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸಭೆಯಲ್ಲಿ ಭಾರತ ಪ್ರತಿಪಾದಿಸಿದೆ. ಅಲ್ಲದೆ ಯುದ್ಧದಿಂದಾಗಿ 15 ಲಕ್ಷ ಜನರು ನಿರಾಶ್ರಿತರಾಗಿದ್ದಾರೆ. ಉಕ್ರೇನ್ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಓರ್ವ ಭಾರತೀಯ ಸೇರಿ 140 ನಾಗರಿಕರು ಜೀವ ಕಳ್ಕೊಂಡಿದ್ದಾರೆ. ರಾಜತಾಂತ್ರಿಕವಾಗಿ ಸಮಸ್ಯೆ ಬಗೆಹರಿಸಿಕೊಳ್ಳಲು ಸಲಹೆಯನ್ನ ಕೊಟ್ಟಿದೆ ಭಾರತ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತ ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಉಕ್ರೇನ್ನಿಂದ ಭಾರತಕ್ಕೆ ಚಿರತೆ ತರಲು ಆಂಧ್ರದ ಡಾಕ್ಟರ್ ಗಿರಿಕುಮಾರ್ ಪಾಟೀಲ್ ಸರ್ಕಸ್ ನಡೆಸಿದ್ದಾರೆ. ಗೋದಾವರಿ ಜಿಲ್ಲೆಯ ಡಾಕ್ಟರ್ ಗಿರಿಕುಮಾರ್ 2 ಚಿರತೆಗಳನ್ನು ಸಾಕಿದ್ದಾರೆ. ಚಿರತೆ ಜೊತೆ ತಾಯ್ನಾಡಿಗೆ ಬರುವುದಕ್ಕೆ ಡಾಕ್ಟರ್ ಹಠ ಹಿಡಿದಿದ್ದಾರೆ. ಆದರೆ ಸೇನಾ ಅಧಿಕಾರಿಗಳು ಚಿರತೆ ಕರೆತರಲು ಬಿಡ್ತಾ ಇಲ್ಲ. ಆದರೆ ಡಾಕ್ಟರ್ ಚಿರತೆಗಳನ್ನು ಬಿಟ್ಟು ಬರಲು ಒಪ್ತಾ ಇಲ್ಲ. ಸದ್ಯ ಸೆವೆರೋಡೊಸ್ಕಿನ್ನಲ್ಲಿರುವ ತಮ್ಮ ಮನೆಯ ಕೆಳಗಿನ ಬಂಕರ್ನಲ್ಲೇ ಡಾಕ್ಟರ್ ಗಿರಿಕುಮಾರ್ ಇದ್ದಾರೆ. ಉಕ್ರೇನ್ ಮೇಲಿನ ರಷ್ಯಾ ಯುದ್ಧ ಭಾರತ ಆರ್ಥಿಕತೆ ಮೇಲೆಯೂ ಭಾರಿ ಎಫೆಕ್ಟ್ ಬಿದ್ದಿದೆ. ಅಗತ್ಯ ವಸ್ತುಗಳ ಬೆಲೆಗಳು ಮತ್ತೆ ಗಗನಕ್ಕೇರತೊಡಗಿದೆ. ಪೆಟ್ರೋಲ್, ಅಡುಗೆ ಎಣ್ಣೆ, ಬಂಗಾರದ ಬೆಲೆ ಗಗನಕ್ಕೇರ್ತಾ ಇದೆ. ಸದ್ಯ ಅಡುಗೆ ಎಣ್ಣೆಯ ದರ 200 ಗಡಿ ದಾಟಿದೆ. ಹೀಗಾಗಿ ಅಡುಗೆ ಎಣ್ಣೆ ಖರೀದಿಗೆ ಅಂಗಡಿಗಳಲ್ಲಿ ಮಿತಿ ಹೇರಲಾಗಿದೆ. ಒಬ್ಬರಿಗೆ 5 ಲೀಟರ್ ಕ್ಯಾನ್ ಖರೀದಿಗಷ್ಟೇ ಅವಕಾಶವನ್ನ ನೀಡಲಾಗ್ತಾ ಇದೆ. ಬೇಡಿಕೆಯಷ್ಟು ಅಡುಗೆ ಎಣ್ಣೆ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಅಗತ್ಯ ವಸ್ತುಗಳ ಬೆಲೆಗಳು ದುಬಾರಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಗತ್ಯ ವಸ್ತುಗಳ ಬೆಲೆಗಳು ಹೆಚ್ಚಾಗಬಹುದು ಅಂತ ವ್ಯಾಪಾರಿಗಳು ಹೇಳ್ತಿದ್ದಾರೆ. ಹಳದಿ ಲೋಹದ ಮೇಲೆ ಯುದ್ಧದ ಎಫೆಕ್ಟ್ ಅಷ್ಟಿಷ್ಟಾಗಿಲ್ಲ. ಚಿನ್ನದ ಬೆಲೆ ದಿನೇ ದಿನೇ ಏರಿಕೆ ಆಗ್ತಾ ಇದೆ. 10 ಗ್ರಾಂ ಚಿನ್ನದ ಬೆಲೆ ಇಂದು ₹1,000 ಏರಿಕೆಯಾಗಿದೆ. ನಿನ್ನೆ 10 ಗ್ರಾಂ ಚಿನ್ನದ ಬೆಲೆ 48,400 ಇತ್ತು. ಇಂದು 10 ಗ್ರಾಂ ಚಿನ್ನದ ಬೆಲೆ ₹49,400 ಆಗಿದೆ. ವಿಧಾನಸಭೆ ಕಲಾಪದಲ್ಲಿ ನೀಟ್ ಬಗ್ಗೆ ಚರ್ಚೆಯಾಗಿದೆ. ಉಕ್ರೇನ್ ವಿಚಾರ ಪ್ರಸ್ತಾಪಿಸಿದ ಯುಟಿ ಖಾದರ್ ಇದೇ ವೇಳೆ ನೀಟ್ ಸಿಇಟಿಗೆ 50% ಅವಕಾಶಕ್ಕೆ ಆಗ್ರಹಿಸಿದ್ದಾರೆ. ಖಾದರ್ ಪ್ರಶ್ನೆಗೆ ಆರೋಗ್ಯ ಸಚಿವ ಸುಧಾಕರ್ ಉತ್ತರ ನೀಡಿದ್ದು, ಈ ವಿಚಾರದ ಬಗ್ಗೆ ಮೀಟಿಂಗ್ ನಡೆಸಲಾಗಿದೆ. ಇದರ ಬಗ್ಗೆ ಶೀಘ್ರದಲ್ಲೇ ತೀರ್ಮಾನ ಕೈಗೊಳ್ತೀವಿ. ನೀಟ್ ಬಗ್ಗೆ ಯಾವ ರಾಜ್ಯಗಳಿಗೂ ಹಿಡಿತ ಇಲ್ಲ. ಆಲ್ ಇಂಡಿಯಾ ಕೌನ್ಸಿಲ್ ನಿರ್ವಹಣೆ ಮಾಡುತ್ತೆ ಅಂತ ಹೇಳಿದ್ದಾರೆ. ಪಂಚರಾಜ್ಯಗಳ ಮತದಾನೋತ್ತರ ಸಮೀಕ್ಷೆಯಲ್ಲಿ ಈ ಬಾರಿ ಗೋವಾದಲ್ಲಿ ಅತಂತ್ರ ಸರ್ಕಾರ ಬರುವ ಸಾಧ್ಯತೆ ಇದೆ. ಹೀಗಾಗಿ ಗೋವಾದಲ್ಲಿ ಅಧಿಕಾರದ ಗದ್ದುಗೆ ಏರಲು ಕಾಂಗ್ರೆಸ್ ಸರ್ಕಸ್ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಗೋವಾಕ್ಕೆ ತೆರಳುವಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿಗೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ. ಗೆಲ್ಲೋ ಕಾಂಗ್ರೆಸ್ ಶಾಸಕರನ್ನ ಒಂದೆಡೆ ಸೇರಿಸಲು ಸೋನಿಯಾ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಗೋವಾಕ್ಕೆ ತೆರಳಲು ಡಿಕೆಶಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈ ಕುರಿತು ಮಾತನಾಡಿರೋ ಡಿಕೆಶಿ, ಗೋವಾದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ. ನಾನು ಗೋವಾದಲ್ಲಿ ತಮ್ಮ ಪಕ್ಷ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ವಿಚಾರದಲ್ಲಿ ನಮಗೆ ನಂಬಿಕೆ ಇಲ್ಲ. ಎಲ್ಲ ಪಕ್ಷದ ಕಾರ್ಯಕರ್ತನಾಗಿ ಇಡೀ ನಮ್ಮ ರಾಜ್ಯದ ನಾಯಕರುಗಳೆಲ್ಲ ಹೋಗಿದ್ದಾರೆ, ಕೆಲಸ ಮಾಡಿದ್ದಾರೆ. ಸುಮಾರು 1 ತಿಂಗಳ ಮೇಲೆ ನಮ್ಮೆಲ್ಲ ರಾಜ್ಯದ ನಾಯಕರು ಹೋಗಿದ್ದಾರೆ, ನಾನು ಹೋಗಿದ್ದೇನೆ. ಹಿಜಾಬ್ ತಂಟೆಗೆ ಬಂದ್ರೆ ತುಂಡ್ ಮಾಡ್ತೇವೆ ಅಂತ ಹೇಳಿಕೆ ನೀಡಿದ ಕಾಂಗ್ರೆಸ್ ಮುಖಂಡ ಮುಕ್ರಮ್ ಖಾನ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಳೆದ ಫೆಬ್ರವರಿ 16ರಂದು ಮುಕ್ರಮ್ ಖಾನ್ ವಿರುದ್ಧ ಸೇಡಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಾದ ನಂತರ ತಲೆಮರೆಸಿಕೊಂಡಿದ್ದ ಮುಕ್ರಮ್ ಖಾನ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮುಕ್ರಮ್ ಖಾನ್ಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಪೊಲೀಸರು ಹೈದರಾಬಾದ್ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ನಿನ್ನೆ ಕಲಬುರಗಿ ಜಿಲ್ಲಾ ನ್ಯಾಯಾಲಯ ಆತನ ಜಾಮೀನು ಅರ್ಜಿ ವಜಾಗೊಳಿಸಿತ್ತು. ಮಂಡ್ಯದಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ಮತ್ತೆ ಶುರುವಾಗಿದೆ. ಕೇಂದ್ರ ಸರ್ಕಾರ ಶಿಂಷಾ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣಕ್ಕೆ ಒಪ್ಪಿಗೆ ನೀಡಿದೆ. ಈಗ ಸೇತುವೆ ನಿರ್ಮಾಣಕ್ಕೆ ಒಪ್ಪಿಗೆ ಸಿಕ್ಕಿರುವ ವಿಚಾರದಲ್ಲಿ ಕ್ರೆಡಿಟ್ ರಾಜಕೀಯ ನಡೀತಾ ಇದೆ. ಸೇತುವೆ ನಿರ್ಮಾಣಕ್ಕಾಗಿ 6 ತಿಂಗಳಿನಿಂದ ಹೋರಾಟ ಮಾಡ್ತಾ ಇದ್ದ ಗ್ರಾಮಸ್ಥರಿಗೆ ಈಗ ಕಾಮಗಾರಿಗೆ ಅನುಮೋದನೆ ಸಿಕ್ಕಿರುವುದಕ್ಕೆ ಭಾರಿ ಸಂತಸ ವ್ಯಕ್ತವಾಗಿದೆ. ಮತ್ತೊಂದು ಕಡೆ ಕ್ರೆಡಿಟ್ ತೆಗೆದುಕೊಳ್ಳಲು ಜನಪ್ರತಿನಿಧಿಗಳು ಸರ್ಕಸ್ ಮಾಡ್ತಿದ್ದಾರೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಭೇಟಿ ಮಾಡಿ ಮನವಿ ಸಲ್ಲಿಸಿದೆ ಅಂತ ಸಂಸದೆ ಸುಮಲತಾ ಹೇಳಿಕೊಂಡಿದ್ರೆ, ಮತ್ತೊಂದು ಕಡೆ ಎಚ್ಡಿ ದೇವೇಗೌಡ ಹಾಗೂ ಪ್ರತಾಪ್ ಸಿಂಹ ಒತ್ತಡದಿಂದಲೇ ಕಾಮಗಾರಿಗೆ ಒಪ್ಪಿಗೆ ಸಿಕ್ಕಿದೆ ಅಂತ ಮದ್ದೂರು ಶಾಸಕ ಡಿಸಿ ತಮ್ಮಣ್ಣ ಹೇಳಿದ್ದಾರೆ. ದಾವಣಗೆರೆ ನಗರದ ಹೊಸ ಕುಂದವಾಡದಲ್ಲಿ ಅಂಜಿನಪ್ಪ ಎಂಬ ವ್ಯಕ್ತಿ ಕೊಟ್ಟ ಪತ್ರಿಕಾ ಪ್ರಕಟಣೆ ಇಡೀ ಗ್ರಾಮದ ಜನರ ನಿದ್ದೆಗೆಡಿಸಿದೆ. ಇಡೀ ಅರ್ಧ ಊರು ನನ್ನದೇ ಅಂತ ಅವರ ವಕೀಲರ ಮೂಲಕ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಹೊಸ ಕುಂದವಾಡದ ಸರ್ವೆ ನಂಬರ್ 33ರಲ್ಲಿನ 7 ಎಕರೆ 16 ಗುಂಟೆ ಜಮೀನು ನಂದೇ ಅಂದಿದ್ದಾರೆ. ಈಗಾಗಲೇ ಸುಮಾರು ವರ್ಷಗಳಿಂದ ಆ ಸರ್ವೆ ನಂಬರ್ನಲ್ಲಿ ಗ್ರಾಮದ ಜನರು ಮನೆ ಕಟ್ಕೊಂಡಿದ್ದಾರೆ. ಆದ್ರೆ ಅರ್ಧ ಊರು ನಮ್ ತಾತನ ಆಸ್ತಿ, ಯಾರು ಮಾರಾಟ ಮಾಡಬೇಡಿ, ಹಳೆಯ ದಾಖಲೆ ಇಟ್ಕೊಂಡು ಅರ್ಧ ಊರು ನನ್ನದು ಅಂತ ಅಂಜಿನಪ್ಪ ಹೇಳ್ತಾ ಇದ್ದಾರೆ. ಇವರ ನಡೆಗೆ ಗ್ರಾಮಸ್ಥರು ಬೆರಗಾಗಿದ್ದಾರೆ.
ಬೆಳಗಾವಿಯಲ್ಲಿ ಭಾರತ ಜಪಾನ್ ಜಂಟಿ ಸೇನಾ ಸಮರಾಭ್ಯಾಸ ನಡೀತಾ ಇದೆ. ಫೆಬ್ರವರಿ 27ರಿಂದ ಆರಂಭವಾಗಿರುವ ಭಾರತ ಜಪಾನ್ ಜಂಟಿ ಸಮರಾಭ್ಯಾಸ ಮಾರ್ಚ್ 10ರವರೆಗೆ ನಡೆಯಲಿದೆ. ಜಪಾನ್ ದೇಶದ 40 ಜನ ಸೈನಿಕರು ಹಾಗೂ 15ನೇ ಮರಾಠ ಪದಾತಿ ದಳದ ಸೈನಿಕರು ಭಾಗಿಯಾಗಿದ್ದು ವಾರ್ಷಿಕ ತರಬೇತಿ ಭಾಗವಾಗಿರುವ ಧರ್ಮ ಗಾರ್ಡಿಯನ್ 2022 ಕಾರ್ಯಕ್ರಮ ನಡೆಸಲಾಗ್ತಾ ಇದೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಬೆಂಗಳೂರಿನಲ್ಲಿ ತಾಯಿ ಸಾಲ ಕೊಡಲಿಲ್ಲ ಅಂತ ಮಗನನ್ನ ಕಿಡ್ನಾಪ್ ಮಾಡಿರೋ ಘಟನೆ ನಡೆದಿದೆ. ಕಿಡ್ನಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಮೂವರನ್ನ ವಿದ್ಯಾರಣ್ಯಪುರ ಪೊಲೀಸರು ಬಂಧಿಸಿದ್ದಾರೆ. ಮಹಿಳೆಯೊಬ್ಬರು ಜಮೀನು ಮಾರಾಟ ಮಾಡಲು ಮುಂದಾಗಿದ್ರು. ಈ ವೇಳೆ ಜಮೀನು ಮಾರಾಟ ಮಾಡಿ ಕೊಡೋದಾಗಿ ಹೇಳಿದ್ದ ರವಿ ಕಮಿಷನ್ ರೂಪದಲ್ಲಿ ಹಣ ಕೊಡುವಂತೆ ಹೇಳಿದಂತೆ ಜಮೀನು ಮಾರಾಟಕ್ಕೂ ಮೊದಲೇ ಸಾಲ ಕೇಳಿದಾನೆ. ಮಹಿಳೆ ಕೊಡದಿದ್ದಕ್ಕೆ ರವಿ ತನ್ನ 2 ಮಕ್ಕಳ ಜೊತೆ ಸೇರಿ ಆಕೆಯ ಮಗನನ್ನೇ ಕಿಡ್ನಾಪ್ ಮಾಡಿ 7 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ನೆಲಮಂಗಲದಲ್ಲಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಓದೋದೇ ಬೇಡ, ಸಿಕ್ಕಾಪಟ್ಟೆ ಖರ್ಚು ಮಾಡಬೇಕಾಗಿಲ್ಲ, ಜಸ್ಟ್ 20,000 ಕೊಟ್ಟರೆ ಮನೆಯಲ್ಲೇ ಕೂತು ಡಿಗ್ರಿ ಸರ್ಟಿಫಿಕೇಟ್ ಪಡೆಯುವಂತಹ ಅಕ್ರಮ ನಡೆದಿದೆ. ಬೆಂಗಳೂರಲ್ಲಿ ನಕಲಿ ಮಾರ್ಕ್ಸ್ ಕಾರ್ಡ್ ದಂಧೆಕೋರರು ಅರೆಸ್ಟ್ ಆಗಿದ್ದಾರೆ. ಡಿಗ್ರಿ, ಡಬಲ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ರೆಡಿ ಮಾಡಿ ಸೇಲ್ ಮಾಡ್ತಾ ಇದ್ರು. ಫೇಲ್ ಆಗಿರೋ ವಿದ್ಯಾರ್ಥಿಗಳೇ ಈ ದಂಧೆಕೋರ ಟಾರ್ಗೆಟ್. ಅಷ್ಟೇ ಅಲ್ಲ, ಹೆಚ್ಚು ಹಣ ಕೊಟ್ಟಷ್ಟು ಹೆಚ್ಚು ಮಾರ್ಕ್ಸ್ ಕೊಡ್ತಾರಂತೆ. 4 ಆರೋಪಿಗಳಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಆತನೇ ಮಾಸ್ಟರ್ ಮೈಂಡ್. ಜಯನಗರ ಪೊಲೀಸರು 4ರನ್ನ ಬಂಧಿಸಿದ್ದು 150 ನಕಲಿ ಮಾರ್ಕ್ಸ್ ಕಾರ್ಡ್ ಜಪ್ತಿ ಮಾಡಿದ್ದಾರೆ. 2 ರಿಂದ 3 ಲಕ್ಷವನ್ನ ಸೀಸ್ ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರ ಗ್ರಾಮೀಣ ಭಾಗದಲ್ಲಿ ಕಳ್ಳತನ ಹೆಚ್ಚಾಗಿದೆ. ಕಳೆದ 2 ತಿಂಗಳಿನಿಂದ ನಿರಂತರ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿದ್ದು ಜನ ಕಂಗಾಲಾಗಿದ್ದಾರೆ. ಬೈಕ್ನಲ್ಲಿಟ್ಟಿದ್ದ 2 ಲಕ್ಷ ಕಳ್ಳತನ ಹಾಗೂ ನಗರದ ಬಟ್ಟೆ ಅಂಗಡಿಯೊಂದರಲ್ಲೂ ಕಳ್ಳರು ಕೈಚಳಕ ತೋರಿಸಿದ್ದಾರೆ. 2 ಪ್ರಕರಣಗಳ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಳೆದ 2 ತಿಂಗಳಲ್ಲಿ 28ಕ್ಕೂ ಅಧಿಕ ಕಳ್ಳತನ ಪ್ರಕರಣಗಳು ದಾಖಲಾಗಿದೆ. ಕಳ್ಳರನ್ನ ಹಿಡಿಯಲು 2 ತಂಡ ರಚನೆ ಮಾಡಲಾಗಿದೆ. ಮಲೆನಾಡು ಶಿವಮೊಗ್ಗದಲ್ಲಿ ಹಿಜಾಬ್ಗಾಗಿ ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸಿದ್ರು. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದ 100 ವಿದ್ಯಾರ್ಥಿನಿಯರು ಧರಣಿ ನಡೆಸಿದ್ರು. ಹಿಜಾಬ್ ಧರಿಸಿ ಕ್ಲಾಸ್ನಲ್ಲಿ ಕೂರಲು ಹಾಗೂ ಪರೀಕ್ಷೆ ಬರೆಯಲು ಅವಕಾಶ ನೀಡುವಂತೆ ವಿದ್ಯಾರ್ಥಿನಿಯರು ಪಟ್ಟು ಹಿಡಿದಿದ್ದಾರೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಇಂದು ವಿಶ್ವ ಮಹಿಳಾ ದಿನಾಚರಣೆ ಸಂಭ್ರಮ. ಆದರೆ ಸಿಲಿಕಾನ್ ಸಿಟಿಯಲ್ಲಿ ಸ್ತ್ರೀಯರಿಗೆ ರಕ್ಷಣೆ ಇಲ್ಲದಂತಾಗಿದೆ. ದಿನದಿಂದ ದಿನಕ್ಕೆ ಬೆಂಗಳೂರಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹೀಗಾಗಿ ಮಹಿಳೆಯರು ಸಖಿ ಒನ್ ಸ್ಟಾಪ್ ಸೆಂಟರ್ ಮೆಟ್ಟಿಲೇರ್ತಾ ಇದ್ದಾರೆ. ರಾಜಧಾನಿಯಲ್ಲಿ ನಿತ್ಯ 5 ರಿಂದ 6 ದೌರ್ಜನ್ಯ ಪ್ರಕರಣಗಳು ದಾಖಲಾಗ್ತಾ ಇದೆ. 2021-22 ಫೆಬ್ರವರಿವರೆಗೆ ಬರೋಬ್ಬರಿ 5,860 ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದೆ. ಬೆಂಗಳೂರು ನಗರದ ಪೊಲೀಸ್ ಠಾಣೆಗಳಲ್ಲಿ ಇವತ್ತು ಮಹಿಳಾ ಸಿಬ್ಬಂದಿಗಳದ್ದೇ ದರ್ಬಾರ್. ಮಹಿಳಾ ದಿನಾಚರಣೆ ಪ್ರಯುಕ್ತ 1 ದಿನ ಸ್ಟೇಷನ್ ಹೌಸ್ ಆಫೀಸರ್ಗಳಾಗಿ ಮಹಿಳಾ ಸಿಬ್ಬಂದಿ ನೇಮಕ ಮಾಡಿ ಬೆಂಗಳೂರು ಪೊಲೀಸ್ ಕಮಿಷನರ್ ಆದೇಶ ಹೊರಡಿಸಿದ್ದಾರೆ. ಕಮಿಷನರ್ ಸೂಚನೆಯಂತೆ ಸ್ಟೇಷನ್ ಆಫೀಸರ್ಗಳಾಗಿ ಮಹಿಳಾ ಸಿಬ್ಬಂದಿ ಕಾರ್ಯನಿರ್ವಹಿಸಿದ್ದಾರೆ. ಏನು ಠಾಣೆಯಲ್ಲಿ ಕೇಕ್ ಕತ್ತರಿಸಿ ಮಹಿಳಾ ದಿನಾಚರಣೆಯನ್ನ ಆಚರಿಸಿದರು. ಮಹಿಳಾ ದಿನಾಚರಣೆಯನ್ನು ನಮ್ಮ ಠಾಣಾಧಿಕಾರಿಯಾಗಿ ಹಮ್ಮಿಕೊಂಡಿದ್ದರಿಂದ ಹಾಗೆ ಮೇಲಿನ ಆದೇಶದ ಮೇರೆಗೆ ಕಮಿಷನರ್ ಸಾಹೇಬರು ಆಮೇಲೆ ನಮ್ಮ ಡಿಸಿ. ಇವತ್ತು ವಿಶ್ವ ಮಹಿಳಾ ದಿನ. ಈ ವಿಶೇಷ ದಿನದಂದು ಹುಬ್ಬಳ್ಳಿ ರೈಲ್ವೆಯ ವಿಶೇಷತೆಯೊಂದನ್ನು ನಿಮಗೆ ತೋರಿಸುತ್ತಿದ್ದೇವೆ. ಹುಬ್ಬಳ್ಳಿಯಿಂದ ಕಾರಟಗಿಗೆ ಹೊರಟ ವಿಶೇಷ ರೈಲಿನಲ್ಲಿ ಇವತ್ತು ಮಹಿಳೆಯರದ್ದೇ ಕಾರುಬಾರು. ಹುಬ್ಬಳ್ಳಿಯಿಂದ ಗದಗ ಮೂಲಕ ಕಾರಟಗಿಗೆ ಹೊರಟ ಈ ರೈಲಿಗೆ ಮಹಿಳೆಯರೇ ಲೋಕೋ ಪೈಲಟ್, ಟಿಕೆಟ್ ಕಲೆಕ್ಟರ್ ಕೂಡ ಮಹಿಳೆ. ಜೊತೆಗೆ ಈ ರೈಲ್ನ ಪೊಲೀಸ್ ಸಿಬ್ಬಂದಿ ಕೂಡ ಮಹಿಳೆಯರೇ. ಈ ಸ್ಪೆಷಲ್ ಟ್ರೈನ್ಗೆ ಹಸಿರು ನಿಶಾನೆ ತೋರಿದ್ದು ಕೂಡ ಮಹಿಳೆ ಅನ್ನೋದು ವಿಶೇಷ. ಅಂಬಿಕಾ ಅಂಕಲಗಿ ಅವರು ಈ ರೈಲನ್ನ ಚಲಾಯಿಸಿದ್ರು. ಮಹಿಳಾ ದಿನಾಚರಣೆ ಅಂಗವಾಗಿ 14 ಮಹಿಳಾ ಸಿಬ್ಬಂದಿಗಳಿದ್ರು. 200 ಕಿಲೋಮೀಟರ್ ಮಾರ್ಗದ ಈ ರೈಲು ಸಂಚಾರಕ್ಕೆ ನೈಋತ್ಯ ರೈಲ್ವೆ ವಲಯದ ಜಿಎಂ ಸಂಜೀವ್ ಕಿಶೋರ್ ಶುಭ ಹಾರೈಸಿದ್ರು. ಕೆಲಸ ಮಾಡೋದಕ್ಕಿಂತನೂ ಇವತ್ತು ಕೆಲಸ ಮಾಡೋಕ್ಕೆ ಖುಷಿ ಜಾಸ್ತಿ ಆಗ್ತಾ ಇದೆ ಸರ್. ಎಲ್ಲರೂ ನಮ್ಮದು ಮಹಿಳಾ ಸಿಬ್ಬಂದಿನೇ ಇದ್ದಾರಲ್ವ ಸರ್, ಅವ್ರ ಜೊತೆ ಫುಲ್ ವಿಮನ್ ಸ್ಪೆಷಲ್ ಟ್ರೈನ್ ಮಾಡೋಕ್ಕೆ ಹೆಮ್ಮೆ ಆಗ್ತಾ ಇದೆ, ಖುಷಿ ಜಾಸ್ತಿ ಆಗ್ತಾ ಇದೆ. ಮೊದಲು ಮಾಡಿದ್ದೀವಿ ಸರ್, ಆದರೆ ಇವತ್ತು ಮಹಿಳಾ ದಿನಾಚರಣೆ ನಮ್ಗೆ ಇವತ್ತು ಚಾನ್ಸ್ ಕೊಟ್ಟಿರೋದು ಇನ್ನೂ ಜಾಸ್ತಿ ಖುಷಿ ಆಗ್ತಾ ಇದೆ. ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ವಿ, ತುಂಬ ಖುಷಿ ಆಗ್ತಾ ಇದೆ.
ಡೈಲಿ ವರ್ಕ್ ಮಾಡ್ತಾನೆ ಇರ್ತೀವಿ, ಮಾರ್ನಿಂಗ್ ನೈಟ್ ಮಾಡ್ತೀವಿ, ಡೇ ಶಿಫ್ಟ್ ಮಾಡ್ತೀವಿ. ಬಟ್ ಇವತ್ತು ವರ್ಕ್ ಮಾಡೋದಂದರೆ ನಮಗೆ ಬಹಳ ಖುಷಿ ಆಗ್ತಾ ಇದೆ. ನಮ್ಮನ್ನು ಒಂಥರ ಡಿಫ್ರೆಂಟ್ ಆಗಿ ನೋಡ್ತಾ ಇದ್ದಾರೆ, ಒಂದು ಪವರ್ಫುಲ್ ವಿಮೆನ್ ಆಗಿ ನೋಡ್ತಾ ಇದ್ದಾರೆ. ಅದನ್ನು ನಮಗೆ ಇನ್ನೂ ಖುಷಿಯಾಗಿ ಫೀಲ್ ಮಾಡ್ತಾ ಇದ್ದೀವಿ. ಇವತ್ತು ನಾವು ಒಂದು ಸ್ಪೆಷಲ್ ಟ್ರೈನ್ ಹುಬ್ಳಿಯಿಂದ ಕಾರಟಿವರೆಗೂ ತೊಗೊಂಡು ಹೋಗ್ತಾ ಇದ್ದೀವಿ. ಆಲ್ ವಿಮೆನ್ ಸ್ಟಾಫೇ ಹೋಗ್ತಾ ಇರೋದು, ಯಾರೂ ಜೆಂಟ್ಸ್ ಅಕಂಪನಿ ಮಾಡ್ತಾ ಇಲ್ಲ. ಸೊ ವಿ ಆರ್ ಸೋ ಪ್ರೌಡ್ ಟು ವರ್ಕ್ ಲೈಕ್ ದಿಸ್. ಈ ಥರ ವರ್ಕ್ ಮಾಡೋಕ್ಕೆ ಸರ್ ನಾವು 9 ಜನ TT ಸ್ಟಾಫ್ ಇದ್ದೀವಿ, ಅಲಾಂಗ್ ವಿತ್ ಲೋಕೋ ಪೈಲಟ್, ಆಮೇಲೆ ಪಾಯಿಂಟ್ಸ್ ವಿಮೆನ್, ಗಾರ್ಡ್ ಎಲ್ಲರೂ ವಿಮೆನ್ ಆಗಿದ್ದಾರೆ. Celebrating the Women's Day, and we are recognizing, acknowledging and appreciating the role that women play even in high technology areas like railways today. So we see that in every aspect of our working, women are playing a very important role. Whether it is at the senior management level, our principal financial advisor is a lady, or whether it is the loco pilots, assistant loco pilots, the ticket checking staff, the railway protection force for security, or whether the cleaning staff, whether booking staff, commercial clerks who sell the tickets, come in the frontline passenger interface. Every aspect of our working, they are contributing, and we want to ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಲಾಗಿದೆ. ಮಹಿಳೆಯರ ದಿನಾಚರಣೆಗಾಗಿಯೇ ಕೆಐಎಡಿಬಿಯ ಟರ್ಮಿನಲ್ನಲ್ಲಿ ಹೂಗಳಿಂದ ಮಹಿಳೆಯ ಮುಖ ಬಿಡಿಸಿ ಶುಭಾಶಯ ಕೋರಿದ್ದಾರೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.